ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಹಾಗೂ ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ಗೆ ಸಹಿ ಬೀಳಬೇಕಿದೆ. ಅದಕ್ಕೆ ಇದೇ ತಿಂಗಳ 9ನೇ ತಾರೀಕು ಡೆಡ್ಲೈನನ್ನು ಅಮೆರಿಕ ಕೊಟ್ಕೊಂಡಿದೆ. ಆದರೆ ನಾವು ಡೆಡ್ಲೈನ್ಗೆ ಕೆಲಸ ಮಾಡೋರಲ್ಲ, ನಮ್ಮ ದೇಶದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೀವಿ ಅಂತ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಗೋಯಲ್ ಏನೇ ಹೇಳಿದರೂ ಅಮೆರಿಕದ ಒತ್ತಡಕ್ಕೆ ಭಾರತದ ಪ್ರಧಾನಿ ಗ್ಯಾರಂಟಿ ಮಣಿತಾರೆ ಅಂತ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅವರ ಮಾತುಗಳಿಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದ ಸರ್ಕಾರ ಈಗಾಗಲೇ ಅಮೆರಿಕಾಗೊಂದು ಸಣ್ಣ ಶಾಕ್ ಅನ್ನು ಕೊಟ್ಟಿದೆ. ನಿಮ್ಮ ಟ್ಯಾರಿಫ್ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ. ವ್ಯಾಪಾರ ಒಪ್ಪಂದ ಅನ್ನೋದೇನಿದ್ರು ಎರಡೂ ಪಕ್ಷಗಳ ಹಿತದೃಷ್ಟಿಯಿಂದ ಇಬ್ಬರಿಗೂ ಲಾಭ ಆಗೋ ಹಾಗಾಗಬೇಕೇ ಹೊರತು ದೊಡ್ಡಣ್ಣ ಗಿಡ್ಡಣ್ಣ ಇದೆಲ್ಲ ವ್ಯಾಪಾರದಲ್ಲಿಲ್ಲ ಅನ್ನೋ ಸಂದೇಶವನ್ನು ಭಾರತ ಕೊಡ್ತಾ ಇದೆ. ಮತ್ತು ಅಮೆರಿಕ ಈಗಾಗಲೇ ಭಾರತದ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ಹೇರಿರುವ ಟ್ಯಾರಿಫ್ ವಿರುದ್ಧ ನಾವು ಕೂಡ ಅಮೆರಿಕಾದ ಮೇಲೆ ಪ್ರತಿ ಸುಂಕವನ್ನ ಹೇರ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಭಾರತ WTOಗೆ ಕೂಡ ಕೊಟ್ಟಿದೆ. ಹಾಗಾದರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಏನು, ಅದರ ಅಗತ್ಯ ಏನು ಮತ್ತು ಅಮೆರಿಕ ಇಲ್ಲಿ ನಾನಾ ದೇಶಗಳ ಮೇಲೆ ಹೇಗೆ ಒತ್ತಡವನ್ನು ಹೇರ್ತಾ ಇದೆ, ಈಗ ಭಾರತ ಅಮೆರಿಕಾಗೆ ಪ್ರತಿ ಸುಂಕದ ಸವಾಲು ಹಾಕ್ತಾ ಇರೋದು ಯಾಕೆ, ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 11, 12 ಮತ್ತು 13ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಪ್ರತಿ ಬಾರಿಯೂ ಪ್ರತಿಯೊಂದು ವಿಷಯದಲ್ಲೂ ಶ್ರೀಮಂತ ದೇಶಗಳ ಮಾತುಗಳೇ ನಡೆಯುತ್ತವೆ ಅಂತೇನಲ್ಲ. ವ್ಯಾಪಾರ ಅನ್ನೋದು ಯಾವಾಗಲೂ ಎರಡೂ ಕಡೆಯಲ್ಲೂ ಸಮಾನ ಲಾಭ ಮತ್ತು ಸಮಾನ ನಷ್ಟವನ್ನು ನೋಡಿಕೊಂಡು ಆಗಬೇಕೇ ಹೊರತು ಮುಲಾಜಿಗೆ ಮಾಡುವುದನ್ನು ವ್ಯಾಪಾರ ಅಂತ ಹೇಳುವುದಿಲ್ಲ. ಈಗ ನೋಡಿ, ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಚೈನಾ ವಿರುದ್ಧ ಒಂದು ವ್ಯಾಪಾರ ಸಮರ ಆರಂಭವಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಯಾಕೆಂದ್ರೆ ಚೈನಾದ ಕಾರಣಕ್ಕಾಗಿ ಅಮೆರಿಕದ ಸಾಕಷ್ಟು ಕಾರ್ಖಾನೆಗಳು ಮುಚ್ಚುವ ಪರಿಸ್ಥಿತಿಯನ್ನು ತಲುಪಿವೆ. ಅಮೆರಿಕದ ಹೂಡಿಕೆದಾರರು ಕೂಡ ಚೀಪ್ ಲೇಬರ್, ಸಪ್ಲೈ ಚೈನ್, ತೆರಿಗೆಗಳು ಸೇರಿದಂತೆ ನಾನಾ ಕಾರಣಗಳಿಂದಾಗಿ ಚೈನಾ ಮತ್ತು ಅಮೆರಿಕದ ಹೊರಗಿನ ದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಚೈನಾಗೆ ಲಾಭ ಮಾಡಿಕೊಡ್ತಾ ಇದೆ ಮತ್ತು ಅಮೆರಿಕದ ಆದಾಯಕ್ಕೆ ಹೊಡೆತವನ್ನು ಕೂಡ ಕೊಡ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಮತ್ತು ಪಶ್ಚಿಮದ ಹೂಡಿಕೆಗಳು, ವ್ಯಾಪಾರ ಲಾಭಗಳಿಂದ ಬಲಿಷ್ಠವಾಗಿರೋ ಚೈನಾ ಈಗ ಅಮೆರಿಕಾನ ದಾಟಿ ಜಗತ್ತಿನ ದೊಡ್ಡಣ್ಣ ಆಗೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಹೀಗಾಗಿ ಟ್ರಂಪ್ ಚೈನಾ ವಿರುದ್ಧ ಇನ್ನೂ ಒಂದು ಸುತ್ತಿನ ವ್ಯಾಪಾರ ಸಮರಕ್ಕೆ ನಿಂತುಕೋತಾರೆ ಅಂತ ಜಗತ್ತು ಭಾವಿಸಿತ್ತು. ಆದರೆ ಈ ಟ್ರಂಪ್ ನಾನು ಯಾರಿಗೂ ಮಿತ್ರ ಅಲ್ಲ, ಯಾರಿಗೂ ಶತ್ರು ಅಲ್ಲ, ನಾನೊಬ್ಬ ವ್ಯಾಪಾರಿ ಅನ್ನೋ ಹಾಗೆ ವರ್ತಿಸೋದಕ್ಕೆ ಶುರು ಮಾಡಿದರು. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂದರು. ಜಗತ್ತಿನ ಯಾವೆಲ್ಲ ದೇಶಗಳ ಜೊತೆಗಿನ ವ್ಯಾಪಾರದಲ್ಲಿ ಅಮೆರಿಕ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸ್ತಾ ಇದೆಯೋ ಆ ಎಲ್ಲ ದೇಶಗಳ ಮೇಲೂ ನಾವಿನ್ನು ಮೇಲೆ ಪ್ರತಿಸುಂಕವನ್ನು ವಿಧಿಸ್ತೀವಿ ಅಂತ ಇಡೀ ಜಗತ್ತಿನ ಜೊತೆಗೆ ವ್ಯಾಪಾರ ಯುದ್ಧವನ್ನು ಶುರು ಮಾಡಿಕೊಂಡ್ರು ಟ್ರಂಪ್. ಇದು ಜಗತ್ತನ್ನ ಬೆದರಿಸಿ ತನ್ನ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಆಗಿತ್ತು. ಅದರ ಜೊತೆಗೆ ಅಮೆರಿಕದ ಜನ ಕೂಡ ಇದರಿಂದ ಒಂದಷ್ಟು ಸಮಸ್ಯೆಗಳಿಗೆ ಈಡಾಗಬೇಕಾಗಿ ಬಂತು. ಯಾಕೆಂದ್ರೆ ಇಡೀ ಜಗತ್ತಿನ ಮೇಲೆ ಸುಂಕ ಹಾಕಿ ಅಲ್ಲಿಂದ ಬರೋ ವಸ್ತುಗಳಿಗೆ ತೆರಿಗೆಯನ್ನು ಕಟ್ಟಲೇಬೇಕು ಅಂದರೆ ಅದರಿಂದ ಅಮೆರಿಕದ ಜೊತೆ ವ್ಯಾಪಾರ ಮಾಡೋ ದೇಶಗಳು ಎಷ್ಟು ಸಮಸ್ಯೆಗೀಡಾಗುತ್ತವೋ ಅಷ್ಟೇ ಸಮಸ್ಯೆ ಅಮೆರಿಕಾಗೆ ಕೂಡ ಉಂಟಾಗುತ್ತೆ. ಉದಾಹರಣೆಗೆ ಅಮೆರಿಕ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸನ್ನು ಭಾರತದಿಂದ, ಚೈನಾದಿಂದ, ಬಾಂಗ್ಲಾ ಸೇರಿದಂತೆ ಒಂದಷ್ಟು ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಆ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚು ಮಾಡಿದರೆ ಅದರ ತಯಾರಿಕನಿಗಿಂತ ಹೆಚ್ಚಾಗಿ ಅದನ್ನು ಖರೀದಿ ಮಾಡುವ ಅಮೆರಿಕದ ಪ್ರಜೆ ಇರ್ತಾನಲ್ಲ, ಅವನಿಗೆ ಬೆಲೆ ಹೆಚ್ಚಾಗುತ್ತೆ, ಅವನ ಜೇಬಿನ ಮೇಲೆ ಹೊರೆ ಮತ್ತು ಹೊಡೆತ ಬೀಳುತ್ತೆ. ಈ ಟ್ಯಾರಿಫ್ ಹಾಕೋದು ಯಾಕೆ? ಈಗ ನಮ್ಮ ದೇಶದಲ್ಲಿ ಒಂದು ವಸ್ತುವನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮಲ್ಲಿ ಟಾಟಾ, ಮಹೇಂದ್ರ, ಮಾರುತಿ ಹೀಗೆ ನಾನಾ ಕಂಪನಿಗಳು ಕಾರುಗಳನ್ನು ತಯಾರು ಮಾಡ್ತಾ ಇವೆ ಮತ್ತು ಇಲ್ಲಿ ಮಾರಾಟವನ್ನು ಕೂಡ ಮಾಡ್ತಾ ಇವೆ. ನಾಳೆ ಟೆಸ್ಲಾ ನಾನು ಕೂಡ ಭಾರತದಲ್ಲಿ ಕಾರನ್ನು ಮಾರಾಟ ಮಾಡಬೇಕು ಅಂದ್ಕೊಂಡು ಆ ಕಾರನ್ನು ಚೈನಾದಲ್ಲಿ ತಯಾರು ಮಾಡಿ ಕಡಿಮೆ ಬೆಲೆಗೆ ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಬಂದರೆ ಆಗ ಟೆಸ್ಲಾ ಮೇಲೆ ಭಾರತ ಒಂದಷ್ಟು ಟ್ಯಾರಿಫನ್ನು ವಿಧಿಸಬೇಕಾಗತ್ತೆ ಮತ್ತು ಆ ಟ್ಯಾರಿಫ್ಗಳ ಕಾರಣಕ್ಕೆ ಟೆಸ್ಲಾದ ಕಾರು ಭಾರತದಲ್ಲಿ ಕಾಸ್ಟ್ಲಿ ಆಗತ್ತೆ. ಅಕಸ್ಮಾತ್ ಹಾಗೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ,
ಟೆಸ್ಲಾ ನಮ್ಮ ದೇಶಿ ಕಾರುಗಳಿಗೆ ಕಾಂಪಿಟೇಟರ್ ಆಗುತ್ತೆ. ನಮ್ಮಲ್ಲಿ ಅದು ತಯಾರಾಗೋದಿಲ್ಲ, ಅದು ನಮಗೆ ತೆರಿಗೆ ಕಟ್ಟೋದಿಲ್ಲ, ನಮ್ಮ ಜನಕ್ಕೆ ಉದ್ಯೋಗವನ್ನು ಕೊಡೋದಿಲ್ಲ. ಇಷ್ಟಾದರೂ ಅವರು ನಮ್ಮ ಮಾರುಕಟ್ಟೆಯನ್ನು ಬಾಚುತ್ತಾ ಹೋಗ್ತಾರೆ. ಆದರೆ ಇಲ್ಲೇ ತಯಾರು ಮಾಡೋ ಕಾರುಗಳು ನಮ್ಮ ದೇಶಕ್ಕೆ ಲಾಭ ತಂದು ಕೊಡ್ತಾ ಇವೆ, ನಮ್ಮ ಜನಕ್ಕೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತವೆ, ನಮ್ಮ ಖಜಾನೆಗೊಂದಷ್ಟು ಸಂಪತ್ತನ್ನು ತುಂಬಿಸುತ್ತವೆ. ಅಂಥ ಕಂಪನಿಗಳು ಇಲ್ಲಿ ನಷ್ಟಕ್ಕೀಡಾದರೆ ಅವರು ಕೂಡ ಭಾರತವನ್ನು ಬಿಟ್ಟು ಚೈನಾಗೋ ಮತ್ತೆಲ್ಲಿಗೂ ಹೋಗ್ತಾರೆ, ಅಲ್ಲಿಂದಲೇ ತಯಾರು ಮಾಡ್ತಾರೆ, ಭಾರತಕ್ಕೆ ತಂದು ಮಾರಾಟ ಮಾಡ್ತಾರೆ. ಆಗ ದೇಶದ ಬೊಕ್ಕಸಕ್ಕೆ ದೊಡ್ಡ ನಷ್ಟ ಉಂಟಾಗುವುದಿಲ್ವೇ? ಸೊ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ವಿದೇಶಿ ಕಂಪನಿಗಳಿಂದ ನಮ್ಮ ಸ್ವದೇಶಿ ಕಂಪನಿಗಳನ್ನು ಕಾಪಾಡೋದಕ್ಕೆ ನಾನಾ ದೇಶಗಳು ಆಮದುಗಳ ಮೇಲೆ ಹೆಚ್ಚು ಪ್ರಮಾಣದ ಸುಂಕವನ್ನು ವಿಧಿಸುತ್ತವೆ. ಸೊ ಈಗ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಅನ್ನೋದು ಅಮೆರಿಕಾಗೆ ಹೊರಗಿನಿಂದಾನೇ ಬರಬೇಕು. ಹಾಗಲ್ಲದೆ ಅವರು ನಮ್ಮಲ್ಲೇ ತಯಾರು ಮಾಡ್ಕೋತೀವಿ ಅಂದರೆ ಅವರಿಗಲ್ಲಿ ತಯಾರಿಕಾ ವೆಚ್ಚ ಹೆಚ್ಚಾಗತ್ತೆ. ಟೆಕ್ಸ್ಟೈಲ್ಸ್ ಬಿಡಿ, ಅಮೆರಿಕಾದಲ್ಲಿ ಅವರದ್ದೇ ಆ್ಯಪಲ್ ಫೋನನ್ನು ತಯಾರು ಮಾಡಿ ಅದನ್ನು ಇಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಗೆಳೆಯರೆ, ಆ್ಯಪಲ್ ಅಮೆರಿಕಾದಲ್ಲಿ ತಯಾರಾದರೆ ಅದರ ಬೆಲೆ ಈಗಿನ ಬೆಲೆಗಿಂತ 1.5 ಪಟ್ಟು ಹೆಚ್ಚಾಗುತ್ತೆ. ಹಾಗಾದಾಗ ಅದನ್ನು ಅಮೆರಿಕನ್ನರೇ ತಗೊಳ್ಳೋದಿಲ್ಲ. ಯಾಕೆ ಹೀಗೆ ಅಂದರೆ ಅಮೆರಿಕಾದಲ್ಲಿ ತಯಾರಿಕಾ ವೆಚ್ಚ ಹೆಚ್ಚು, ಅಲ್ಲಿ ವೇತನಗಳು ಹೆಚ್ಚು, ಕಾರ್ಮಿಕರಿಗೆ ಕೊಡುವ ಸೌಲಭ್ಯಗಳು ಹೆಚ್ಚು. ಹೀಗಾಗಿ ಸಹಜವಾಗಿ ಆ ಎಲ್ಲ ಹೊರೆ ಅಲ್ಲಿನ ಕಾರ್ಖಾನೆಗಳ ಮೇಲೆ ಬೀಳುತ್ತೆ. ಹೀಗಾಗಿ ಅಲ್ಲಿ ತಯಾರಾಗುವ ವಸ್ತುಗಳ ಬೆಲೆ ಸಹಜವಾಗಿ ಹೆಚ್ಚಾಗತ್ತೆ. ಈ ಕಾರಣಕ್ಕಾಗಿಯೇ ಅಮೆರಿಕ ನಾನಾ ವಸ್ತುಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕಾಗತ್ತೆ. ಇದು ಅವರಿಗೆ ಅನಿವಾರ್ಯ ಕೂಡ. ಆದರೆ ನಾವು ನಿಮ್ಮ ವಸ್ತುಗಳನ್ನು ತೆರಿಗೆ ಇಲ್ಲದೆ ನಮ್ಮ ದೇಶದೊಳಗೆ ಬಿಟ್ಕೋಬೇಕು ಅಂದರೆ ನೀವು ನಮ್ಮ ವಸ್ತುಗಳ ಮೇಲೆ ಕೂಡ ತೆರಿಗೆ ಹಾಕಬಾರದು, ನಮಗೂ ನಿಮ್ಮ ಎಲ್ಲ ದೇಶಗಳಲ್ಲಿ ಮುಕ್ತ ಮಾರುಕಟ್ಟೆಯನ್ನು ಒದಗಿಸಬೇಕು ಅಂತ ಇಲ್ಲಿ ಅಮೆರಿಕ ಜಗತ್ತಿನ ನಾನಾ ದೇಶಗಳನ್ನು ಕೇಳ್ತಾ ಇದೆ. ಅದಕ್ಕಾಗಿ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದರು. ರೆಸಿಪ್ರೋಕಲ್ ಅಂದರೆ ನೀವು ನಮ್ಮ ವಸ್ತುಗಳ ಮೇಲೆ ಎಷ್ಟು ಸುಂಕವನ್ನು ವಿಧಿಸ್ತೀರೋ ನಾವು ಕೂಡ ನಿಮ್ಮ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕವನ್ನು ವಿಧಿಸ್ತೀವಿ ಅಂತ ಅಮೆರಿಕ ಹೊರಡಿತು. ಚೈನಾ, ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳ ಮೇಲೂ ಟ್ಯಾರಿಫ್ ಹೇರುವುದಾಗಿ ಟ್ರಂಪ್ ಗುಡುಗಿದ್ರು. ಆನಂತರ ಒಂದು ಸಣ್ಣ ಯೂಟರ್ನನ್ನು ತಗೊಂಡ್ರು. ಟ್ಯಾರಿಫ್ಗೆ 90 ದಿನಗಳ ಗಡುವನ್ನು ಕೊಟ್ಟರು. ಅಷ್ಟರಲ್ಲಿ ನಮ್ಮ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡು ಬಿಡಿ ಅಂತ ಹೇಳಿದರು. ಅಲ್ಲಿಂದ ಜಗತ್ತಿನ ನಾನಾ ದೇಶಗಳ ಜೊತೆ ಅಮೆರಿಕದ ಮಾತುಕತೆಗಳು ಶುರುವಾದವು. ಚೈನಾ ಹಾಗೂ ಭಾರತದ ಜೊತೆ ಕೂಡ ಮಾತುಕತೆಗಳು ಪ್ರಗತಿಯಲ್ಲಿವೆ. ಈ ನಡುವೆ ಅಮೆರಿಕ ವಿಯೆಟ್ನಾಂ ಜೊತೆ ಒಂದು ಭಯಾನಕ ಒಪ್ಪಂದಕ್ಕೆ ಸಹಿ ಹಾಕಿಬಿಡ್ತು. ಅದರ ಪ್ರಕಾರ ವಿಯೆಟ್ನಾಂನಿಂದ ಅಮೆರಿಕಾಗೆ ಹೋಗುವ ವಸ್ತುಗಳ ಮೇಲೆ ಅಮೆರಿಕ 20% ಸುಂಕವನ್ನು ವಿಧಿಸುತ್ತೆ. ಆದರೆ ಅಮೆರಿಕಾದಿಂದ ವಿಯೆಟ್ನಾಂಗೆ ಹೋಗುವ ವಸ್ತುಗಳ ಮೇಲೆ ವಿಯೆಟ್ನಾಂ ಸುಂಕ ವಿಧಿಸುವ ಹಾಗಿಲ್ಲ. ಇಂಥದ್ದೊಂದು ವಿಚಿತ್ರ ಹಾಗೂ ಅನ್ಯಾಯದ ಡೀಲಿಗೆ ವಿಯೆಟ್ನಾಂನಿಂದ ಸಹಿ ಹಾಕಿಸಲಾಗಿದೆ. ಇದೇ ಥರದ ಒತ್ತಡವನ್ನು ಭಾರತ ಸೇರಿದಂತೆ ಎಲ್ಲ ದೇಶಗಳ ಮೇಲೆ ಹೇರೋದಕ್ಕೆ ಟ್ರಂಪ್ ಸಿದ್ಧ ಆಗ್ತಾ ಇದ್ದಾರೆ. ಈ ಹಂತದಲ್ಲೇ ಭಾರತ ಅಮೆರಿಕಾಗೊಂದು ಸಣ್ಣ ಶಾಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದೆ. ಇಲ್ಲಿ ಅಮೆರಿಕ ಭಾರತದ ಆಟೋಮೊಬೈಲ್ ಮೇಲೆ 25% ಟ್ಯಾರಿಫನ್ನು ವಿಧಿಸ್ತಾ ಇದೆ. ನಮ್ಮಲ್ಲಿಂದ ಅಮೆರಿಕಾಗೆ ಯಾವುದೇ ಕಾರು, ಟ್ರಕ್ಕು ಅಥವಾ ಇನ್ಯಾವುದೇ ವಾಹನಗಳು, ಆಟೋಮೊಬೈಲ್ನ ಬಿಡಿ ಭಾಗಗಳು ಇಂಥದ್ದೇನಾದರೂ ಹೋದರೂ ಕೂಡ ಅಲ್ಲಿ ಅವುಗಳ ಮೇಲೆ 25% ಸುಂಕ ಬೀಳುತ್ತೆ. ಹೀಗೆ ಮಾಡೋ ಮೂಲಕ ನಾವು ನಮ್ಮ ಡೊಮ್ಯಾಸ್ಟಿಕ್ ತಯಾರಕರ ಹಿತಾಸಕ್ತಿಗಳನ್ನು ಕಾಪಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳಿಕೊಳ್ಳುತ್ತೆ. ಅಫ್ಕೋರ್ಸ್ ಎಲ್ಲ ದೇಶಗಳು ಡೊಮ್ಯಾಸ್ಟಿಕ್ ಉತ್ಪಾದಕರ ಹಿತಾಸಕ್ತಿಗಳನ್ನು ಕಾಪಾಡಲೇಬೇಕು. ಆದರೆ ಹೀಗೆ ಟ್ಯಾರಿಫ್ ಹೇರೋದನ್ನು ವಿಶ್ವ ವ್ಯಾಪಾರ ಸಂಸ್ಥೆಯ ಕಾನೂನುಗಳು ಒಪ್ಪೋದಿಲ್ಲ. ಇಲ್ಲಿ ದೇಶಗಳ ನಡುವೆ ಸುಗಮ ವ್ಯಾಪಾರಕ್ಕಾಗಿಯೇ ಒಂದಷ್ಟು ವ್ಯವಸ್ಥೆಗಳಿವೆ. ಅದನ್ನು ವಿಶ್ವ ವ್ಯಾಪಾರ ಸಂಸ್ಥೆ ನೋಡಿಕೊಳ್ಳುತ್ತೆ. ಅಲ್ಲಿ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆನ್ ಟ್ರೇಡ್ ಅಂತ ಒಂದಿದೆ. ದೇಶಗಳು ಆಮದು ರಫ್ತಿನ ಮೇಲೆ ವಿಧಿಸುವ ಸುಂಕಗಳಿಗೆ ಸಂಬಂಧಿಸಿದ ಒಂದಷ್ಟು ನೀತಿ ನಿರೂಪಣೆಗಳು ಅದರಲ್ಲಿವೆ. ಭಾರತ ಕೂಡ ಇದಕ್ಕೆ ಸಹಿ ಹಾಕಿದೆ. ಈ ಅಗ್ರಿಮೆಂಟ್ ಪ್ರಕಾರ ಒಂದು ದೇಶ ಇನ್ನೊಂದು ದೇಶದ ವಸ್ತುಗಳ ಮೇಲೆ ಆಮದು ಸುಂಕವನ್ನು ಹೇರುವಾಗ ಅದನ್ನು ಮೊದಲೇ ಗಮನಕ್ಕೆ ತರಬೇಕು ಅಂತ WTOದ ಆರ್ಟಿಕಲ್ 12 ಹೇಳುತ್ತೆ. ಈ ಸುಂಕಗಳ ಬಗ್ಗೆ ಚರ್ಚೆ ಮಾಡಿ ಒಮ್ಮತ ಮೂಡಿದ ನಂತರವೇ ಅದನ್ನು ಹೇರುವ ಕೆಲಸ ನಡೀಬೇಕು ಅಂತ ಆ ಆರ್ಟಿಕಲ್ 12 ಹೇಳುತ್ತೆ. ಆದರೆ ಈ ಸುಂಕವನ್ನು ಅಮೆರಿಕ ಭಾರತದ ಜೊತೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದೆ. ಹೀಗೆ ಮಾಡೋದ್ರಿಂದ ಭಾರತಕ್ಕೊಂದಷ್ಟು ವ್ಯಾಪಾರ ನಷ್ಟ ಉಂಟಾಗುತ್ತೆ ಮತ್ತು ಆರ್ಟಿಕಲ್ 12ರ ಉಲ್ಲಂಘನೆ ಆಗುತ್ತೆ ಅಂತ ಭಾರತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಭಾರತದಿಂದ ಅಮೆರಿಕಾಗೆ ಸುಮಾರು $2.89 ಬಿಲಿಯನ್
ಬಿಲಿಯನ್ ಡಾಲರ್ ಮೌಲ್ಯದ ಆಟೋಮೊಬೈಲ್ಗೆ ಸಂಬಂಧಪಟ್ಟ ವಸ್ತುಗಳು ರಫ್ತಾಗತ್ವೆ. ಅದರ ಮೇಲೆ 25% ಸುಂಕ ಅಂದರೆ ಸುಮಾರು 725 ಮಿಲಿಯನ್ ಡಾಲರ್ಗಳಷ್ಟಾಗತ್ತೆ. ಇದಿಷ್ಟು ಭಾರತಕ್ಕುಂಟಾಗುವ ನಷ್ಟ. ಸೊ ಭಾರತ ಕೂಡ ಈಗ ಅಷ್ಟೇ ಪ್ರಮಾಣದ ಪ್ರತಿಸುಂಕವನ್ನ ಅಮೆರಿಕಾದ ವಿರುದ್ಧ ಹೇರುವುದಕ್ಕೆ ಹೋಗ್ತಾ ಇದೆ. ಅಮೆರಿಕಾದಿಂದ ನಾವು ತರಿಸಿಕೊಳ್ಳುವ ಕೆಲ ವಸ್ತುಗಳ ಮೇಲೆ ಸುಂಕವನ್ನ ಹೆಚ್ಚು ಮಾಡುವ ಮೂಲಕ 725 ಮಿಲಿಯನ್ ಡಾಲರ್ ಹಣವನ್ನ ನಾವು ತುಂಬಿಕೊಳ್ತೀವಿ ಅಂತ ಭಾರತ ಅಮೆರಿಕಾಗೂ ತಿಳಿಸಿದೆ ಮತ್ತು ಈ ಬಗ್ಗೆ WTOಗೆ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಇಲ್ಲಿ ಭಾರತ ಅಮೆರಿಕಾದ ವಸ್ತುಗಳ ಮೇಲೆ ಪ್ರತಿಸುಂಕ ಹೇರುವುದಿದೆಯಲ್ಲ, ಅದು ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ನಡೆಯಲಿರುವ ಸಂದರ್ಭದಲ್ಲಿ ಭಾರತ ದೊಡ್ಡಣ್ಣನಿಗೆ ಕಳುಹಿಸಿಕೊಡ್ತಾ ಇರುವ ಒಂದು ಸ್ಪಷ್ಟ ಸಂದೇಶ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಭಾರತ ಅಮೆರಿಕಾಗೆ ಪ್ರತಿಸುಂಕ ಹೇರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದ್ರೆ 2018ರಲ್ಲಿ ಭಾರತದಿಂದ ಅಮೆರಿಕಾಗೆ ರಫ್ತಾಗ್ತಾ ಇದ್ದ ಉಕ್ಕು ಮತ್ತು ಅಲ್ಯೂಮಿನಿಯಂನ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನ ಹೇರ್ತು. ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಅಮೆರಿಕಾದಿಂದ ಬರ್ತಾ ಇದ್ದ ಆಲ್ಮಂಡ್ಸ್, ವಾಲ್ನಟ್ ನಂಥ ಪದಾರ್ಥಗಳ ಮೇಲೆ ಇಲ್ಲಿ ಪ್ರತಿಸುಂಕವನ್ನ ಹೇರುವ ಮೂಲಕ ಒಂದು ಪ್ರತೀಕಾರಾತ್ಮಕ ಕ್ರಮಕ್ಕೆ ಮುಂದಾಯಿತು. ಅದಾದ ಮೇಲೆ ಟ್ರಂಪ್ ಹಾಗೂ ಮೋದಿ ನಡುವಿನ ಮಾತುಕತೆಗಳ ನಂತರ ಅಮೆರಿಕ ಭಾರತದ ಮೇಲೆ ಹೇರಿದ್ದ ಟ್ಯಾರಿಫ್ ಅನ್ನ ವಾಪಸ್ ತಗೊಳ್ತು ಮತ್ತು ಭಾರತ ಕೂಡ ಅಮೆರಿಕಾದ ವಸ್ತುಗಳಿಗೆ ಟ್ಯಾರಿಫ್ ವಿನಾಯಿತಿಯನ್ನ ಕೊಡ್ತು. ಎರಡೂ ದೇಶಗಳ ನಡುವೆ ಈ ವಿಷಯದಲ್ಲಿ ಒಂದು ಸಣ್ಣ ಮಾತುಕತೆ ಮತ್ತು ಒಪ್ಪಂದ ಕೂಡ ಆಯ್ತು. ಇನ್ನು ಈಗ ಕೂಡ ಭಾರತ ಅದೇ ತರದ ಪ್ರತಿಸುಂಕದ ಕ್ರಮಗಳನ್ನ ಅಮೆರಿಕಾದ ವಿರುದ್ಧ ತಗೊಳ್ಳೋದಿಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಟ್ರಂಪ್ ಇಲ್ಲಿ ನಾನಾ ದೇಶಗಳಿಗೆ ಕೊಟ್ಟ ಗಡುವಿದೆಯಲ್ಲ, ಅದು ಜುಲೈ 9ಕ್ಕೆ ಮುಕ್ತಾಯ ಆಗತ್ತೆ. ಆ ನಂತರ ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಳ್ಳದ ದೇಶಗಳ ಎಲ್ಲ ವಸ್ತುಗಳ ಮೇಲೂ ಅಮೆರಿಕ 26% ಟ್ಯಾರಿಫ್ ಅನ್ನು ವಿಧಿಸ್ತಾ ಹೋಗುತ್ತೆ ಅನ್ನೋದು ಟ್ರಂಪ್ ಈ ಹಿಂದೆ ಹೇಳಿದ್ದು ಮಾತು. ಇಲ್ಲಿ ಭಾರತದ ಜೊತೆ ಕೂಡ ಅಮೆರಿಕದ ವ್ಯಾಪಾರದ ಮಾತುಕತೆಗಳು ನಡೀತಾ ಇವೆ. ಭಾರತ ಗಡುವಿನ ಒಳಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ಅಂತ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಒಪ್ಪಂದ ಆಗದೇ ಇದ್ರೆ ಜನ ಭಾರತವನ್ನೇನು ಕೇಳೋದಿಲ್ಲ, ಟ್ರಂಪ್ ಅನ್ನು ಕೇಳ್ತಾರೆ. ಟ್ರಂಪ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಟ್ರಂಪ್ ಈ ಹಿಂದೆ ಹೇಳಿರೋ ಸುಳ್ಳುಗಳ ಪಟ್ಟಿಗೆ ಇದು ಕೂಡ ಸೇರಿಕೊಂಡ ಹಾಗಾಗತ್ತೆ ಮತ್ತು ಅಮೆರಿಕಾದಲ್ಲಿ ಟ್ರಂಪ್ ಜನಪ್ರಿಯತೆಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಅಮೆರಿಕ ಭಾರತದ ಜೊತೆಗಿನ ಒಪ್ಪಂದ ಅಥವಾ ಮಧ್ಯಂತರ ಒಪ್ಪಂದವನ್ನು ಮಾಡಿಕೊಂಡು ಬಿಡುವುದಕ್ಕೆ ಈಗ ತುದಿಗಾಲಲ್ಲಿ ನಿಂತಿದೆ. ಆದರೆ ಆ ಒಪ್ಪಂದ ಅಮೆರಿಕಾದ ಲಾಭದ ದೃಷ್ಟಿಯಿಂದ ಮಾತ್ರ ಅಲ್ಲ, ಭಾರತಕ್ಕೂ ಅದು ಲಾಭ ಕೊಡೋ ಹಾಗಿರಬೇಕು. ವಿಯೆಟ್ನಾಂ ಜೊತೆ ಆಗಿದ್ದನ್ನು ಗಮನದಲ್ಲಿಟ್ಟುಕೊಂಡು ಅಮೆರಿಕ ಜೊತೆ ವ್ಯವಹರಿಸಿ ಅಂತ ಸಾಕಷ್ಟು ತಜ್ಞರು ಭಾರತಕ್ಕೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಾವು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಒಪ್ಪಂದ ಮಾಡಿಕೊಳ್ತೀವಿ ಹೊರತು ಗಡುವು, ಡೆಡ್ಲೈನ್ ಇವುಗಳ ಒತ್ತಡಕ್ಕಲ್ಲ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಸೊ ಇಲ್ಲಿ ಗೋಯಲ್ ಅಮೆರಿಕದ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇದಕ್ಕೂ ಮೊದಲೇ ಅಂದರೆ ಜುಲೈ 4ನೇ ತಾರೀಕೆ ಅಮೆರಿಕಾದ ಮೇಲೆ ಪ್ರತಿಸುಂಕವನ್ನು ವಿಧಿಸುವ ನೋಟಿಸನ್ನು ಭಾರತ WTOಗೆ ಕೊಟ್ಟಿದೆ. ಇನ್ನು ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಇದೆಯಲ್ಲ, ಅದರಲ್ಲಿ ಅಮೆರಿಕದ ಅಗ್ರಿಕಲ್ಚರ್ ಹಾಗೂ ಡೈರಿ ಪ್ರಾಡಕ್ಟ್ಗಳನ್ನು ಭಾರತಕ್ಕೆ ತಳ್ಳೋದಿಕ್ಕೆ ಅಮೆರಿಕ ತುಂಬಾ ಉತ್ಸಾಹ ಮತ್ತು ಉತ್ಸುಕತೆಯನ್ನು ತೋರಿಸ್ತಾ ಇದೆ. ಆದರೆ ಕೃಷಿ ಉತ್ಪನ್ನಗಳನ್ನು ಅಲ್ಲಿಂದ ತರಿಸ್ಕೊಂಡ್ರೆ ನಮ್ಮ ರೈತರು ನಷ್ಟಕ್ಕೀಡಾಗಬೇಕಾಗತ್ತೆ. ನಮ್ಮಲ್ಲಿ ಸಾಕಷ್ಟು ಬೆಳೆಗಳ ಬೆಲೆ ಕುಸಿದು ಹೋಗುತ್ತೆ. ಹಾಗೆ ಡೈರಿ ಪ್ರಾಡಕ್ಟ್ ಕೂಡ ನಮ್ಮ ಹೈನುಗಾರಿಕೆಯನ್ನ, ರೂರಲ್ ಎಕಾನಮಿಯನ್ನ ನಾಶ ಮಾಡೋದು ಮಾತ್ರ ಅಲ್ಲ, ನಮ್ಮ ಆರೋಗ್ಯದ ಮೇಲೆ ಕೂಡ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಗೆಳೆಯರೆ, ಅಲ್ಲಿ ಡೈರಿ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಹಾಗೆ ಅವರು ಹಸುಗಳಿಗೆ ಕೊಡೋ ಆಹಾರ ಇದೆಯಲ್ಲ, ಅದು ಪ್ರಾಣಿಜನ್ಯ ಆಹಾರ. ಅಂದರೆ ಅಲ್ಲಿನ ಹಸುಗಳನ್ನು ಅವರು ಸಸ್ಯಾಹಾರಿಗಳಾಗಿ ಮಾತ್ರ ಇಟ್ಟಿಲ್ಲ. ಹಿಂದೆಲ್ಲ ಹಸುಗಳಿಗೆ ಅವುಗಳದ್ದೇ ರಕ್ತ ಮಾಂಸವನ್ನು ಸಂಸ್ಕರಣೆ ಮಾಡಿ ಮತ್ತೆ ಅವುಗಳಿಗೆ ತಿನ್ನಿಸುವ ಕೆಲಸ ನಡೀತಾ ಇತ್ತು. ಅಂದರೆ ಈ ಹಸುಗಳನ್ನು ಕಸಾಯಿಖಾನೆಗಳಿಗೆ ಸಾಗಾಟ ಮಾಡಿ ಅಲ್ಲಿ ಕಡಿತಾರಲ್ಲ, ಅದಾದ ಮೇಲೆ ಆ ಪ್ರಾಣಿಗಳ ರಕ್ತವನ್ನು ಸಂಗ್ರಹಿಸಿ ಅದನ್ನು ಸಂಸ್ಕರಿಸಿ ಪ್ರೋಟೀನ್ನ ರೂಪದಲ್ಲಿ ಪಶು ಆಹಾರವಾಗಿ ತಯಾರು ಮಾಡಿ ಅದನ್ನ ಮತ್ತೆ ಹಸುಗಳಿಗೆ ತಿನ್ನಿಸುವ ಪದ್ಧತಿಯೊಂದು ಅಮೆರಿಕಾದಲ್ಲಿ ಜಾರಿಯಲ್ಲಿತ್ತು. ಆದರೆ ಹಾಗೆ ಮಾಡೋದ್ರಿಂದ ಅಲ್ಲಿನ ಜನರಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಾ ಹೋದವು. ಈ ಹಾಲು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದು ಗೊತ್ತಾದ ಕೂಡಲೇ ಅದೇ ಪ್ರಾಣಿಯ ರಕ್ತದಿಂದ ಸಂಸ್ಕರಿಸಲ್ಪಟ್ಟ ಪ್ರೋಟೀನ್ ಅನ್ನ ಅದೇ ಪ್ರಾಣಿಗೆ ತಿನ್ನಿಸೋದನ್ನ ಅಮೆರಿಕಾದಲ್ಲಿ ನಿಷೇಧಿಸಲಾಯಿತು. ಹಾಗಂತ ಅವರು ಹಸುಗಳಿಗೆ ಪ್ರಾಣಿಜನ್ಯ ಆಹಾರವನ್ನು ಕೊಡೋದನ್ನೇನು ನಿಲ್ಲಿಸಿಲ್ಲ. ಈಗಲ್ಲಿ ಆಡು, ಕೋಳಿಯ ರಕ್ತದಿಂದ ಮಾಡಿದ ಪ್ರೋಟೀನ್ ಆಹಾರ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಮಾಂಸಾಹಾರದಿಂದ ಜನ್ಯವಾದ ಹಾಲು ಭಾರತಕ್ಕೆ ಒಗ್ಗೋದಿಲ್ಲ.
ಗೆಳೆಯರೆ, ಇಲ್ಲಿ ಮಡಿವಂತಿಕೆ ಅನ್ನೋದನ್ನು ಪಕ್ಕಕ್ಕಿಡಿ. ಮಾಂಸ ತಿಂದ ಹಸುವಿನ ಹಾಲನ್ನ ದೇವರ ಮುಂದೆ ಇಡೋದು ಹೇಗೆ ಅನ್ನೋ ಥರದ ಪ್ರಶ್ನೆಗಳು ಒಂದು ಹಂತಕ್ಕೆ ನಾನ್ಸೆನ್ಸ್ ಅಂತ ಅನ್ನಿಸಬಹುದು. ಆದರೆ ಮಾಂಸಾಹಾರಿ ಹಸುವಿನ ಹಾಲು ನಮ್ಮ ಆರೋಗ್ಯಕ್ಕೆ ಒಗ್ಗೋದಿಲ್ಲ, ಅದು ಕಾಯಿಲೆಗಳನ್ನು ತಗೊಂಡು ಬರುತ್ತೆ. ಈ ಹಿಂದೆ ಅಮೆರಿಕ ಅಂಥ ಸಾಕಷ್ಟು ರೋಗಗಳನ್ನು ನೋಡಿದೆ. ಅದನ್ನೀಗ ಅವರು ಭಾರತಕ್ಕೂ ಕಳುಹಿಸಿಕೊಡ್ತಾರೆ. ಎರಡನೆಯದ್ದು, ದೊಡ್ಡ ದೊಡ್ಡ ಡೈರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಯಾಗುವ ಹಾಲಿಗಲ್ಲಿ ಸಬ್ಸಿಡಿ ಸಿಗುತ್ತೆ. ಸೊ ಆ ಹಾಲಿನ ಬೆಲೆ ಕಡಿಮೆ ಆಗುತ್ತೆ. ಅದು ನಮ್ಮ ಮಾರ್ಕೆಟ್ಗೆ ಬಂದರೆ ಇಲ್ಲಿನ ಹೈನುಗಾರರು ಸಂಕಷ್ಟಕ್ಕೀಡಾಗ್ತಾರೆ. ಹೀಗಾಗಿನೇ ಅದಕ್ಕೆಲ್ಲ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತ ಭಾರತ ಹೇಳ್ತಾ ಇದೆ. ಹಾಗೆ ಇನ್ನೂ ಒಂದಷ್ಟು ವಸ್ತುಗಳ ಮೇಲೆ ಭಾರತ ಟ್ಯಾರಿಫ್ ಅನ್ನು ಹೇರುತ್ತೆ. ಅದರ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ. ಅದೆಲ್ಲ ಮುಗಿದು ಜುಲೈ 9ರೊಳಗೆ ಅಂತಿಮ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋದು ಡೌಟೇ. ಹೀಗಾಗಿನೇ ಅಮೆರಿಕ ಒಂದು ಮಧ್ಯಂತರ ಒಪ್ಪಂದಕ್ಕಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲಿ ಕೂಡ ಭಾರತದ ಹಿತಾಸಕ್ತಿ ಮುಖ್ಯ ಅನ್ನೋದು ಗೋಯಲ್ ಹೇಳಿರೋ ಮಾತು. ಇನ್ನು ಈ ಒಪ್ಪಂದ ಏನಾಗುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಅಮೆರಿಕಾಗೆ ಭಾರತ ಕೊಡ್ತಾ ಇರೋ ಟ್ಯಾರಿಫ್ ಶಾಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.